ಈಗ ಮತ್ತೆ ಮಹಾಮಾರಿ ಕೊರೋನಾ ಎಂಟ್ರಿ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 30ಕ್ಕಿಂತ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಕೊರೋನಾ ವಿಷಯದಲ್ಲಿ ಈಗಾಗಲೇ ಸಭೆ ಆಗಿದೆ. ಸಭೆಯಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದ್ದು, ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಪ್ರಕರಣಗಳು ಮಾತ್ರ ಪತ್ತೆಯಾಗಿವೆ. ಆರೋಗ್ಯ ಇಲಾಖೆ ಕೈಪಿಡಿ ಅನೌನ್ಸ್ ಮಾಡಿದ್ದಾರೆ ಎಂದು ಸಚಿವ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಗರ್ಭಿಣಿಯರು ಹಾಗೂ ಮಕ್ಕಳು, ಜನಜಂಗುಳಿ ಇದ್ದವರು ಮಾಸ್ಕ್ ಧರಿಸಿ ಅಂತ ಹೇಳಿದ್ದಾರೆ. ಸರ್ಕಾರ ಕೊರೋನಾ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಜನರು ಎಚ್ಚರಿಕೆಯಿಂದ ನೆಗಡಿ, ಕೆಮ್ಮು ಇದ್ದವರು ಆಸ್ಪತ್ರೆಗೆ ಭೇಟಿ ಕೊಡಿ. ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಪ್ರಕರಣ ಕಂಡು ಬಂದಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ಜೆ ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಸರ್ಕಾರ ಈ ಕೊರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಒಂದು ಆಪ್ರೇಟಿಂಗ್ ಪ್ರೊಸೀಜರ್ ಏನೇನು ಮಾಡಬೇಕು ಅಂಥೇಳಿ ಮಾನದಂಡನೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ. ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ಸು ಪತ್ತೆ ಆಗಿವೆ. ಅವೆಲ್ಲ ಮೈಲ್ಡ್ ಕೇಸಸ್ ಇವೆ. ಮತ್ತು ಯಾವುದೇ ಇಲ್ಲಿವರೆಗೆ ಯಾವುದು ಡೆತ್ ಆಗಿಲ್ಲ. ಇಲ್ಲ, ಇಲ್ಲಿವರೆಗೆ ನಾನು ನಿನ್ನೆ ಮಾಹಿತಿ ಪ್ರಕಾರ ಇಲ್ಲ ಇವತ್ತಾಗಿದ್ರೆ ಗೊತ್ತಿಲ್ಲ. ನಾನು ನಿನ್ನೆ ಸಾಯಂಕಾಲ ಕೇಳಿದ್ದೆ, ಯಾವುದು ಆಗಿಲ್ಲ ನನ್ನ ಮಾಹಿತಿ ಇತ್ತು. ಇದ್ದರೆ ನಾನು ವೆರಿಫೈ ಮಾಡ್ತೀನಿ. ಆಮೇಲೆ ಈಗ ಆರೋಗ್ಯ ಇಲಾಖೆ ಏನು ಹೇಳಿದ್ದಾರೆ ಅಂದರೆ, ಒಂದು ಕೈಪಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ. ಅಂದರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅಥವಾ ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕು ಅಂತ. ಒಂದು, ಯಾರು ಗರ್ಭಿಣಿಯರಿದ್ದಾರೆ, ಯಾರು ಸಣ್ಣ ಮಕ್ಕಳಿದ್ದಾರೆ, ಮತ್ತು ಯಾರು ಕೋರ್ಮಾರ್ಬಿಡಿಟೀಸ್ ಇದ್ದವರು, ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದೊಂದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗಾದರೂ ಈ ಜಾಸ್ತಿ ನೆಗಡಿ, ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಮ್ಟಮ್ಸ್ ಇದ್ದರೆ ಅದು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲಿವರೆಗೆ ಅಂಥ ಏನು ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ. ಇವತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಇದು ಏನೇ ಇವತ್ತು ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡೋದಕ್ಕೆ ನಾವೆಲ್ಲ ಪೂರ್ವಭಾವಿ ಸಿದ್ಧತೆಯೂ ಮಾಡಿದ್ದೀವಿ. ಆದರೆ ಸದ್ಯಕ್ಕೆ ಏನು ಅಂತ ಇದು ಮೈಲ್ಡ್ ವೆರೈಟಿ ಇರೋದ್ರಿಂದ ಇದರಿಂದ ಏನು ಅಂತ ಜನ ಆತಂಕ ಪಡಬೇಕಾಗಿಲ್ಲ. ಅದರ ಎಚ್ಚರಿಕೆ ವಹಿಸಬೇಕು ಅಂತ. ಇಲ್ಲ, ಈಗಾಗಲೇ ನಮ್ಮ ಆಸ್ಪತ್ರೆಗಳಲ್ಲಿ ನೋಡಿ, ನಮ್ಮ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ. ಇದಕ್ಕೆ ಅವಶ್ಯಕತೆ ಬಿದ್ದರೆ ಮುಂದೆ ನಾವು ಅದಕ್ಕೆ ಸಪ್ರೇಟಾಗಿ ನಾವು ಅಂದರೆ ಅಂದರೆ ಬೆಡ್ಸನ್ನು ಅಲೋಕೇಟ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಅಂಥ ಸಿಚುವೇಶನ್ ಇಲ್ಲ. ಕಾಲಕ್ಕೆ ನಾವು ಅಬ್ಸರ್ವ್ ಮಾಡ್ತಾಯಿದ್ದೀವಿ, ಸಿಚುವೇಶನನ್ನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಹಾಗೇನೋ ಜಾಸ್ತಿ ಕೇಸ್ ಆದರೆ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೀವಿ. ಖಂಡಿತವಾಗಿ ಸರ್ಕಾರ ಎಂಥ ಸಿಚುವೇಶನ್ ಬಂದರೂ ಅದಕ್ಕೆ ನಿಭಾಯಿಸೋದಕ್ಕೆ ನಾವು ಸಿದ್ಧ. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಬ್ಯಾಂಗ್ಳೂರ್. ಇಲ್ಲ, ಟೆಸ್ಟಿಂಗ್